ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮವಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜೇಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿ ಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸದ್ಭಕ್ತರೇ, ವಿಶೇಷವಾಗಿ ಇವತ್ತಿನ ನುಡಿ ಸ್ಮರಣೆ ನಮನ 308ನೇ ನುಡಿ ಸ್ಮರಣೆ ನಮನ. ಭಗವಂತ ನನ್ನಿಂದ 307 ನುಡಿ ಸ್ಮರಣೆಗಳನ್ನು ಮಾಡಿ ವಿಶೇಷವಾಗಿ ನಮಗೆ ನಮ್ಮ ಕುಟುಂಬಕ್ಕೆ ನಿಮಗೆಲ್ಲರಿಗೂ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾನೆ. ಆ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಇವತ್ತು ಮಾರ್ಗಶಿರ ಮಾಸದಲ್ಲಿದ್ದೇವೆ. ಮಾರ್ಗಶಿರ ಮಾಸ ಅಂತ ಹೇಳಿದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠ ಮಾಸ, ಭಗವಂತನಿಗೆ ಪ್ರಿಯವಾದ ಮಾಸ ಯಾವುದಂತ ಹೇಳಿದರೆ ಅದು ಮಾರ್ಗಶಿರ ಮಾಸ. ಕೃಷ್ಣನಿಗೆ ಯಾವುದು ಪ್ರಿಯ ಆಗಿರ್ತದೋ ಅದು ಸರ್ವ ಜಗತ್ತಿಗೂ ಕೂಡ ಅದು ಪ್ರಿಯವಾದ ಮಾಸ. ಅಂಥ ಮಾಸದಲ್ಲಿ ಬರ್ತಕ್ಕಂಥ ಮಹಾಮಹಿಮರ ಆರಾಧನೆ ಮಾಡ್ತಕ್ಕಂಥ ಭಾಗ್ಯ, ಅವರ ನಾಮಸ್ಮರಣೆ ಮಾಡ್ತಕ್ಕಂಥ ಭಾಗ್ಯ, ಅವರ ಮಹಿಮೆಗಳನ್ನು ತಿಳಿದುಕೊಳ್ಳುವಂಥ ಭಾಗ್ಯ, ಅವರ ಗ್ರಂಥಗಳನ್ನು ಅವಲೋಕನ ಮಾಡ್ತಕ್ಕಂಥ ಭಾಗ್ಯ ಇವತ್ತು ನಮಗೂ ನಿಮಗೆಲ್ಲರಿಗೂ ಬಂದಿದೆ. ಆರಾಧನೆ ಅಂದ ಕೂಡಲೇ ಕೇವಲ ಊಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ನಾವು ಅವರ ಮಹಿಮೆಯನ್ನು ತಿಳ್ಕೊಳ್ಬೇಕು. ಅವರು ಯಾರ್ಯಾರನ್ನು ಜಯಪತ್ರ ಪಡೆದರು, ಯಾರ್ಯಾರ ಕಡೆಯಿಂದ ಜಯಪತ್ರ ಪಡೆದರು, ಯಾರಿಗೆ ಆಶ್ರಮ ಕೊಟ್ಟರು, ಅವರಿಂದ ಸಾಧನೆ ಏನಾಯಿತು, ಜಗತ್ತಿಗೆ ಸಮಾಜಕ್ಕೆ ಮತ್ತು ಧಾರ್ಮಿಕ ಒಂದು ಕಾಲಕ್ಕೆ ಅವ್ರ ಕಡೆಯಿಂದ ಏನು ಉಪಕಾರ ಆಗಿದೆ, ಅವರ ಗ್ರಂಥಗಳ ಅಧ್ಯಯನ ಆದಾಗ ಅದು ಆರಾಧನೆ ಪರಿಪೂರ್ಣವಾಗ್ತದೆ. ಅಂಥ ಒಂದು ಮಹಾಮಹಿಮರು ಅಂತ ಹೇಳಿದರೆ ಆಚಾರ್ಯ ಮಧ್ವರ ನೇರ ಶಿಷ್ಯರು, ಮಂಗಳವೇಡಿ ಗ್ರಾಮದೇವರ ಒಂದು ರಾಜಮನೆತನಕ್ಕೆ ಸೇರಿದಾಗಿರ್ತಕ್ಕಂಥ ಗೋವಿಂದ ಭಟ್ಟರು ಅಂತ ಏನಿದ್ರು, ಅವರ ಆ ಗೋವಿಂದ ಭಟ್ಟರು ಆ ಮಧ್ವಾಚಾರ್ಯರ ಸಂಚಾರ ಕಾಲಕ್ಕೆ ಅವರ ಜೊತೆಗೆ ಒಂದು ಮಧ್ವ ಮತದ ಬಗ್ಗೆ ಚರ್ಚೆಗಳು ಮತ್ತು ಮಾಡಿದಾಗ ಮಧ್ವಾಚಾರ್ಯಗನಿಸ್ತು, ಇದು ಯೋಗ್ಯ ಇದ್ದಾನೆ, ನಮ್ಮ ಮತಕ್ಕೆ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ಅವರಿಗೆ ಸನ್ಯಾಸಾಶ್ರಮ ಕೊಟ್ಟು ಅಕ್ಷೋಭ್ಯ ತೀರ್ಥರ ಅಂತ ಹೇಳಿ ನಾಮಕರಣ ಮಾಡಿದರು. ಅಂದರೆ ಮಧ್ವಾಚಾರ್ಯರು ನೇರವಾಗಿ 4 ಜನರಿಗೆ ಒಂದು ಸನ್ಯಾಸಾಶ್ರಮ ದೀಕ್ಷೆ ಕೊಟ್ಟಿದ್ದಾರೆ. ಬದರಿಗೆ ಹೋಗೋದು ಮುಂಚೆ ಮೊದಲು ಪದ್ಮನಾಭ ತೀರ್ಥರಿಗೆ, ನರಹರಿ ತೀರ್ಥರಿಗೆ, ಮಾಧವ ತೀರ್ಥರಿಗೆ, ಅಕ್ಷೋಭ್ಯ ತೀರ್ಥರಿಗೆ ಏಕಕಾಲಕ್ಕೆ ಅವರು ಸನ್ಯಾಸಾಶ್ರಮ ಕೊಟ್ಟರು. ಕೊಟ್ಟಂಥ ಮಹಾನುಭಾವರಲ್ಲಿ ನಮ್ಮ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 4ನೇ ಯತಿಗಳಾಗಿ ಕಂಗೊಳಿಸುವ ನಮ್ಮ ಅಕ್ಷೋಭ್ಯ ತೀರ್ಥ ಶ್ರೀಪಾದಂಗಳವರ ಆ ಮಠ ಅವರ ಸ್ಮರಣೆಯನ್ನು ಮಾಡತಕ್ಕಂಥ ಭಾಗ್ಯ ನಮಗೆ ಸಿಕ್ಕಿದೆ. ಯಾಕಂತ ಹೇಳಿದರೆ ಸಾಧಾರಣ 13ನೇ ಶತಮಾನದಲ್ಲಿ ಇದ್ದಂಥ ಮಹಾನುಭಾವರು. ಅವರ ಪೂರ್ವಾಶ್ರಮದ ಹೆಸರು ಗೋವಿಂದ ಭಟ್ಟರು ಅಂತ ಹೇಳಿ ಮಾಧವ ತೀರ್ಥರಿಂದ ಅವರು ಆಶ್ರಮ ಸ್ವೀಕಾರ ಮಾಡಿದರು. ಆಶ್ರಮ ಸ್ವೀಕಾರ ಮಾಡಿ ಮಧ್ವಾಚಾರ್ಯರು ಏನೇನು ಅವರು ತಮ್ಮ ಪೂಜೆ ಸಂಸ್ಥಾನಗಳಲ್ಲಿ ಏನು ಪೂಜೆ ಮಾಡಿದ್ರು ಅವೇ ಮೂರ್ತಿಗಳನ್ನು ಅಕ್ಷೋಭ್ಯ ತೀರ್ಥ ಶ್ರೀಪಾದಂಗಳವರು ಕೂಡ ಪೂಜೆ ಮಾಡಿದ ಭಾಗ್ಯ ಅವರಿಗೆ ಸಿಗ್ತಾ ಇದೆ. ಅದೇ ರೀತಿಯಾಗಿ ಶಿವಮೊಗ್ಗ ಹತ್ತಿರ ಕೂಡ್ಲಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಒಂದು ಮಠವನ್ನು ಕೂಡ ಸ್ಥಾಪನೆ ಮಾಡಿದರು. ಇವತ್ತಿಗೂ ಅದು ಅಕ್ಷೋಭ್ಯ ತೀರ್ಥರ ಮಠ ಅಂಥೇಳಿ ಕಂಗೊಳಿಸ್ತಾ ಇದೆ. ರಘುವಿಜಯ ತೀರ್ಥರು ಇವತ್ತು ಪ್ರಸ್ತುತ ಪೀಠಾಧಿಪತಿಗಳಾಗಿದ್ದಾರೆ. ಜಗತ್ತಿನಾದ್ಯಂತ ನಾವು 2 ಯತಿಗಳನ್ನು ನೋಡ್ತೀವಿ. ಅಂದರೆ ಅವರು ಬಾವಿ ನೀರು ಬಿಟ್ಟು ಯಾವ ನೀರನ್ನು ಅವರು ತಮ್ಮ ಸಂಸ್ಥಾನ ಪೂಜೆಗಾಗಿ ಬಳಕೆ ಮಾಡುವುದಿಲ್ಲ. ಅಂತಹ ಯತಿ ಶ್ರೇಷ್ಠರು ಅಂತ ಹೇಳಿದ್ರೆ ಒಂದು ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು, 2ನೇವರು ಅಂತ ಹೇಳಿದ್ರೆ ಅಕ್ಷೋಭ್ಯ ತೀರ್ಥ ಪರಂಪರೆ ಬರ್ತಕ್ಕಂಥ ರಘುವಿಜಯ ತೀರ್ಥ ಶ್ರೀಪಾದಂಗಳವರು. ಅಂಥ ಆ ರಘುವಿಜಯ ತೀರ್ಥರು ಮತ್ತು ನಮ್ಮ ಸತ್ಯಾತ್ಮ ತೀರ್ಥರ ಸ್ಮರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುತ್ತಾ ಅಕ್ಷೋಭ್ಯ ತೀರ್ಥ ಪರಂಪರೆ ಅಂತ ಹೇಳಿದರೆ ಇವತ್ತು ನಮ್ಮ ಸಮಾಜಕ್ಕೆ ಜಯತೀರ್ಥರನ್ನು ನಾವೇನು ಟೀಕಾರಾಯರಂತ ಏನು ಕರಿತೀವಿ, ಆ ಜಯತೀರ್ಥರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಅಕ್ಷೋಭ್ಯ ತೀರ್ಥರಿಗೆ ಸಲ್ತಾ ಇದೆ. ಇವತ್ತು ಅಕ್ಷೋಭ್ಯ ತೀರ್ಥರು ಜಯತೀರ್ಥರಕ್ಕೆ ಸಮಾಜಕ್ಕೆ ಕೊಡಲಿಕ್ಕೆ ಇವತ್ತು ಸುಧಾ ಪಂಡಿತರು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಇವತ್ತು ಆ ಪಂಡಿತ ಅಂಥೇಳಿ ಏನಾದರೂ ಒಂದು ಪರಿಕಲ್ಪನೆ ಬರಬೇಕಾದ್ರೆ ಎಲ್ಲರೂ ಕೇಳಿದ್ರೆ ಸುಧಾ ಆಗಿದೆ ಅಂತ ಹೇಳಿ. ಸುಧಾ ಆಗಿದ್ದರೆ ಮಾತ್ರ ಆ ಪಂಡಿತ ಸ್ಥಾನ ಸಂಸ್ಕೃತ ವೇದಾಧ್ಯಯನ ಮಾಡಿದ ಪ್ರತಿಯೊಬ್ಬ ಆಚಾರ್ಯರಿಗೆ ಅದು ದೊರೆತಾ ಇದೆ. ಅಂಥ ಕೀರ್ತಿಯನ್ನು ತಂದುಕೊಟ್ಟಂಥ ಕೀರ್ತಿ ಅಕ್ಷೋಭ್ಯ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ಎಷ್ಟು ಅಂತ ಹೇಳಿದ್ರೆ ಆ ಜಯತೀರ್ಥರಿಗಿಂತ ಮುಂಚೆ ಮಳಖೇಡ, ಅದಕ್ಕೆ ಪರ್ಜನ್ಯಪುರ ಅಂತ ಕರಿತಿದ್ರು, ಮಾನ್ಯಖೇಡ ಅಂತ ಕರಿತಿದ್ರು, ಮಳಖೇಡ ಅಂತ ಕರಿತಿದ್ರು. ರಾಷ್ಟ್ರಕೂಟ ರಾಜಧಾನಿಯಾಗಿತ್ತು. ಅಂದರೆ ಸೇಡಂನಿಂದ ಕೇವಲ ಒಂದು 5ರಿಂದ 6 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಗ್ರಾಮ ಮಳಖೇಡ ಮೊದಲಿಗೆ ಅತ್ಯಂತ ಪ್ರಿಯವಾಗಿದ್ದು ಯಾರಿಗೆ ಅಂತ ಹೇಳಿದರೆ ಅಕ್ಷೋಭ್ಯ ತೀರ್ಥ ಶ್ರೀಪಾದಂಗಳವರಿಗೆ. ಅವರ ಒಂದು ವೃಂದಾವನ ಕೂಡ
ನಾವು ಮಳಖೇಡದಲ್ಲಿ ನೋಡಬಹುದು. ಅದಕ್ಕೆ ಅವರು ಹೇಳಿದರು, ಮಳಖೇಡದಲ್ಲಿ ನಾ ಯಾರಿಗೆ ಆಶ್ರಮ ಕೊಟ್ಟಿದ್ದೀನಿ ಅವರು ಕೂಡ ಬಹಳ ದೂರದಲ್ಲಿ ಅವರ ವೃಂದಾವನ ಇರಬಾರದು ಅಂಥೇಳಿ ಆ ಅಕ್ಷೋಭ್ಯ ತೀರ್ಥರ ಅಪೇಕ್ಷೆಯ ಮೇರೆಗೆ ಜಯತೀರ್ಥರ ವೃಂದಾವನ ಕೂಡ ಮಳಖೇಡದಲ್ಲಿ ಇದೆ. ಹೀಗಾಗಿ ಇವತ್ತಿಗೂ ಅಕ್ಷೋಭ್ಯ ತೀರ್ಥರು ಜಯತೀರ್ಥರಿಗೆ ಪಾಠವನ್ನು ಹೇಳ್ತಕ್ಕಂಥ ಪರಿ ಇವತ್ತಿಗೂ ಇದೆ. ಯಾಕಂದರೆ ಗುರು ಶಿಷ್ಯರ ಒಂದು ಸಂಬಂಧ ಯಾವ ರೀತಿ ಎಂಬುದನ್ನು ನಾವು ಮಳಖೇಡದಲ್ಲಿ ಅಕ್ಷೋಭ್ಯ ತೀರ್ಥರ ವೃಂದಾವನ ಜೊತೆಗೆ ಜಯತೀರ್ಥರ ವೃಂದಾವನ ನೋಡಿದಾಗ ನಮಗೆ ಅದು ಸಾರ್ಥಕತೆಯಾಗ್ತದೆ. ಮಳಖೇಡ ಅಂದ್ಕೂಡ ನಮಗೆ ಬರೋದು ಜಯತೀರ್ಥರ ಸ್ಮರಣೆ. ಅಂತಹ ಜಯತೀರ್ಥರ ಸ್ಮರಣೆಯನ್ನು ನೀವು ಮಾಡೋಣ ಅಂತ ಹೇಳ್ತಾ 15 ವರ್ಷ ಪೀಠದಲ್ಲಿಂದ ಅಕ್ಷೋಭ್ಯ ತೀರ್ಥರ ಅವರ ಒಂದು ಗ್ರಂಥಗಳ ಅಧ್ಯಯನ, ಅವರ ಸಾಧನೆ ಅತ್ಯಂತ ಸಿದ್ಧಿ ಸನ್ಯಾಸಿಗಳಾಗಿದ್ದರು ಅಂತ. ಯಾಕಂದರೆ ಅವರ ಕಾಲ ಅಂತ ಯಾವುದು ಹೇಳ್ತಾರೆ, ಹಂಪಿಯ ವಿದ್ಯಾರಣ್ಯರ ಒಂದು ಯಾವ ಕಾಲದಲ್ಲಿದ್ದರು ಅದೇ ಕಾಲದಲ್ಲಿ ನಮ್ಮ ಅಕ್ಷೋಭ್ಯ ತೀರ್ಥ ಶ್ರೀಪಾದಂಗಳವರು ಇದ್ದರು. ಅಂತಹ ಮಹಾಮಹಿಮರ ಸ್ಮರಣೆ ಮಾಡ್ತಾ ಇನ್ನೊಬ್ಬರು ರಘುನಾಥ ತೀರ್ಥರು ಅಂತ ಹೇಳಿ, ರಘುನಾಥ ತೀರ್ಥರು ಅಂದರೆ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರಾದ ರಘುತ್ತಮ ರಘುನಾಥ ತೀರ್ಥರ ಒಂದು ಸ್ಮರಣೆಯನ್ನು ಕೂಡ ನಾವು ಮಾಡಬೇಕು. ರಘುನಾಥರು ಅಂತ ಹೇಳಿದ್ರೆ ಸಾಧಾರಣ 58 ವರ್ಷ ಪೀಠದಲ್ಲಿ ಇದ್ದಂಥ ಮಹಾನುಭಾವರು. ಅವರ ಪೂರ್ವಾಶ್ರಮದ ಹೆಸರು ವಿಷ್ಣು ಶಾಸ್ತ್ರಿಗಳು ಅಂತ ಹೇಳಿ. ಯಾಕಂದರೆ ನಾವು ಎಲ್ಲ ಯತಿ ಪರಂಪರೆಯ ಪೂರ್ವಾಶ್ರಮ ನೋಡಿದಾಗ ಗೋವಿಂದ ಭಟ್ರು, ಶ್ಯಾಮ ಶಾಸ್ತ್ರಿಗಳು, ವಿಷ್ಣು ಶಾಸ್ತ್ರಿಗಳು, ಬಹಳ ಶಾಸ್ತ್ರಿ ಮತ್ತು ಭಟ್ರು ಮಾತ್ರ ಸಿಗುತ್ತಾರೆ. ಅಂದರೆ ಅವರೆಲ್ಲ ಅದ್ವೈತ ಇದ್ದರೂ ಕೂಡ ಆಚಾರ್ಯರ ಮಧ್ವರ ಒಂದು ಘನತೆಗೆ, ಅವರ ಪರಂಪರೆಗೆ ತಲೆಬಾಗಿ ಮಧ್ವ ಮತದ ಸಿದ್ಧಾಂತವನ್ನು ರೂಢಿಸಿಕೊಂಡು ಅದನ್ನು ಪ್ರಚಾರ ಮಾಡಿರ್ತಕ್ಕಂಥ ಮಹಾ ಯತಿಗಳು ಅಂತ ಹೇಳಿದರೆ ನಮ್ಮ ರಘುನಾಥ ತೀರ್ಥ ಶ್ರೀಪಾದಂಗಳವರು. ಅವರ ಒಂದು ವೃಂದಾವನ ಕೂಡ ಮಳಖೇಡದಲ್ಲಿದೆ. ಎಷ್ಟು ನಮಗೆ ಆನಂದ ಆಗ್ತದೆ ಅಂತ ಹೇಳಿದ್ರೆ, ಇವತ್ತು ಅಕ್ಷೋಭ್ಯ ತೀರ್ಥರ ವೃಂದಾವನ ಕೂಡ ಮಳಖೇಡದಲ್ಲಿ, ಜಯತೀರ್ಥರ ವೃಂದಾವನ ಮಳಖೇಡದಲ್ಲಿ, ಅದೇ ರೀತಿಯಾಗಿ ರಘುನಾಥ ತೀರ್ಥರ ವೃಂದಾವನ ಇರೋದು ಕೂಡ ಮಳಖೇಡದಲ್ಲಿ. ಮಳಖೇಡ ಅಂತ ಹೇಳಿಬಿಟ್ರೆ ನಾವೇನಾದರೂ ಪೂರ್ವ ಜನ್ಮದ ಸುಕೃತ ಒಂದು ಪುಣ್ಯ ತಂದೆ ತಾಯಿಗಳ ಆಶೀರ್ವಾದ ಇದ್ದರೆ ಮಾತ್ರ ನಾವು ಮಳಖೇಡ ನೋಡಲಿಕ್ಕೆ ಸಾಧ್ಯ. ಅಂತ ಮಳಖೇಡಕ್ಕೆ ಹೋದಾಗ 3 ಜನ ಯತಿ ವರೆಣ್ಯರ ವೃಂದಾವನದ ದರ್ಶನ ಭಾಗ್ಯ ಖಂಡಿತ ಆಗೇ ಆಗ್ತದೆ ಅಂತ ಹೇಳ್ತಾ ಕಾಗೇನಹಳ್ಳಿ ತಟ್ಟದಲ್ಲಿ ಅವರ ವಾಸವಾಗಿದ್ದಾರೆ. ಇವತ್ತಿಗೂ ನಮ್ಮ ರಘುನಾಥ ತೀರ್ಥರಿಗೆ ಕಾಲ್ನಡಿಗೆಯಲ್ಲಿ ಇಡೀ ಭಾರತವನ್ನು ಸಂಚಾರ ಮಾಡಿದಂಥ ಮಹಾಮಹಿಮರು. ನಾವು ಒಂದು ಕಡೆ ಶಂಕರಾಚಾರ್ಯರನ್ನು 30 ವರ್ಷದಲ್ಲೇ ಅವರು 3 ಸಾರಿ ಒಂದು ಭೂಪ್ರದಕ್ಷಿಣೆ ಮಾಡಿದರು. ಅದು ನೋಡಿದ ನಂತರ ನಾವು ಕಾಲ್ನಡಿಗೆಯಲ್ಲೇ ನಮ್ಮ ರಘುನಾಥ ತೀರ್ಥ ಶ್ರೀಪಾದಂಗಳವರು ಕೂಡ ಒಂದು ಇಡೀ ಭಾರತದ ತುಂಬ ಬರಿಗಾಲಲ್ಲಿ ನಡೆದಂಥ ಮಹಾನುಭಾವರು. ಅವರ ಸಾಧನೆ, ಅವರು ಎಷ್ಟು ಎಲ್ಲೆಲ್ಲಿ ಹೋಗ್ತಿದ್ರು, ಮಧ್ವ ಪ್ರಚಾರ ಮಾಡ್ತಿದ್ರು. ಮಧ್ವ ಪ್ರಚಾರ, ಯಾಕಂದರೆ ರಘುನಾಥ ತೀರ್ಥರ ಕೀರ್ತಿ ಅಂತಂತ ಹೇಳಬೇಕಾದ್ರೆ ನಾವು ವ್ಯಾಸರಾಯರ, ಪುರಂದರದಾಸರ, ಕನಕದಾಸರ, ವಾದಿರಾಜರ ಅವರ ಕೃತಿಗಳಲ್ಲಿ ಇವರ ಮಹಿಮೆಯನ್ನು ನಾವು ಕಾಣಬಹುದು. ಅಂಥ ರಘುನಾಥ ತೀರ್ಥರು ನಿಜವಾಗಲೂ ಸಮಾಜಕ್ಕೆ ದೊಡ್ಡ ಕೊಡುಗೆ ಅಂತ ಹೇಳಿದರೆ ಅವರಿಗೆ ಸಾತ್ವಿಕ ಸನ್ಯಾಸಿ ಅಂತ ಕರೀತಿರಂತೆ. ಯಾಕಂದರೆ ಸನ್ಯಾಸಿಗಳಲ್ಲಿ 2 ವಿಧ ಅಂಥೇಳಿ, ಆ ಸಾತ್ವಿಕ ಸನ್ಯಾಸಿ ಅಂತ ಹೇಳಿದ್ರೆ ಇನ್ನೊಬ್ಬರು ತಂಟಿಗೆ ಹೋಗ್ತಿಲ್ಲ, ತಮ್ಮ ತಂಟಿಗೆ ಬಂದರೂ ಬಿಡ್ತಿದ್ದಿಲ್ಲ. ಅಂಥ ರಘುನಾಥ ತೀರ್ಥರು ಮತ್ತು ವೀರೇಂದ್ರ ತೀರ್ಥರು ಇಬ್ಬರು ಕೂಡಿ ಆ ಕೊಪ್ಪರ ಒಂದು ಗ್ರಾಮಕ್ಕೆ ಬಂದಾಗ ಶ್ರೀಪಾದ ರಾಯ ಅನ್ನತಕ್ಕಂಥ ಒಂದು ಪೀಠವನ್ನು ತಗೊಂಡಿದ್ರು, ಲಕ್ಷ್ಮೀನಾರಾಯಣ ಆಚಾರ್ಯ ಅಂತೇಳಿ ಅವರಿಗೆ ಪೀಠ ಕೊಟ್ಟು ಕೊಪ್ಪರಕ್ಕೆ ಕರ್ಕೊಂಬಂದಾಗ ಕೊಪ್ಪರದಲ್ಲಿ ಅವರ ಒಂದು ವಿದ್ವತ್ತು ನೋಡಿ ಇಬ್ಬರು ಯತಿಗಳು ಅವರಿಗೆ ಶ್ರೀಪಾದ ರಾಜರು ಅಂಥೇಳಿ ಅವರಿಗೆ ಬಿರುದು ಕೊಟ್ಟಿರ್ತಕ್ಕಂಥ ಪರಮ ಪಾವನ ಆ ಕ್ಷೇತ್ರ ಏನಿದೆ, ನಿಜವಾಗಲೂ ಅಂಥ ಸ್ಮರಣೆಯನ್ನು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಇವತ್ತು ರಘುನಾಥ ತೀರ್ಥರ ಮುಂದೆ ಅವರು ರಘುವರಿ ತೀರ್ಥರಿಗೆ ಆಶ್ರಮ ಕೊಟ್ಟರು. ಅಂದರೆ ಒಬ್ಬ ಯತಿಗಳ ನಾವು ಸ್ಮರಣೆ ಮಾಡಿದಾಗ, ಅವರ ಆರಾಧನೆಯನ್ನು ಮಾಡಿದಾಗ ನಮಗೆ ಬರೋದು 3 ಜನ ಯತಿಗಳು. ಅವರಿಗೆ ಆಶ್ರಮ ಯಾರು ಕೊಟ್ಟರು, ಆಶ್ರಮ ತಗೊಂಡವರು, ಮುಂದೆ ಅವರಿಗೆ ಯಾರಿಗೆ ಆಶ್ರಮ ಕೊಟ್ಟರು ಅಂತ ಮಹಾಮಹಿಮರ 3 ಜನರ ಯತಿವರಣ್ಯರ ಸ್ಮರಣೆ ಮಾಡ್ತಕ್ಕಂಥ ಭಾಗ್ಯ ನಮಗೆ ಮಾರ್ಗಶಿರ ಮಾಸದಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ, ಎಲ್ಲ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಸನ್ಯಾಸಾಶ್ರಮ ಸಿಗ್ತದೆ. ಅದು ಎಲ್ಲರಿಗೂ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ 308ನೇ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ, ಪ್ರತಿಯೊಬ್ಬರ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.